ಫಸ್ಟ್ ವಾಕ್ಯ ಅವನೊಬ್ಬ ಜಿಪುಣ. ಈ ವಾಕ್ಯ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಹಿ ಈಸ್ ಎ ಮೈಸರ್. ಹಿ ಈಸ್ ಎ ಮೈಸರ್. ನೆಕ್ಸ್ಟ್ ಅವನು ನಮ್ಮ ಪ್ರತಿಸ್ಪರ್ಧಿ. ಈ ವಾಕ್ಯಗೆ ಹಿ ಈಸ್ ಅವರ್ ರಿವಲ್. ಹಿ ಈಸ್ ಅವರ್ ರಿವಲ್. ನೆಕ್ಸ್ಟ್ ಅವಳು ಸಂದೇಹವಾದಿ. ಅವಳು ಸಂಶಯ ಪಡ್ತಾಳತ್ತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಸಿ ಈಸ್ ಎ ಸ್ಕೆಪ್ಟಿಕ್ ಅಥವಾ ಸೈನಿಕ್ ಅಂತ ಹೇಳಬೇಕು. ನಾವು ನೆರೆಹೊರೆಯವರು. ನಾವು ನೆರೆಹೊರೆಯವರು ಅಥವಾ ಅಕ್ಕಪಕ್ಕದವರತ್ತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ವಿ ಆರ್ ನೈಬರ್ಸ್. ವಿ ಆರ್ ನೈಬರ್ಸ್. ಭಾರತ ಒಂದು ದೇಶ. ಭಾರತ ಒಂದು ದೇಶ ಅಂತ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕಂದ್ರೆ ಇಂಡಿಯಾ ಈಸ್ ಎ ಕಂಟ್ರಿ. ಇಂಡಿಯಾ ಈಸ್ ಎ ಕಂಟ್ರಿ. ಭಾರತ ಮತ್ತು ಅಮೇರಿಕ ಎರಡು ರಾಷ್ಟ್ರಗಳು. ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ತೀವಿ ಅಂದ್ರೆ ಇಂಡಿಯಾ ಆ್ಯಂಡ್ ಅಮೇರಿಕಾ ಆರ್ ಕಂಟ್ರೀಸ್. ಇಂಡಿಯಾ ಆ್ಯಂಡ್ ಅಮೇರಿಕಾ ಆರ್ ಕಂಟ್ರೀಸ್ ಅಂತ ಹೇಳ್ತೀವಿ. ಸಮಯವು ಹಣ ಅಂದರೆ ಇದರ ಅರ್ಥ ಇಂಗ್ಲೀಷ್ನಾಗ ಕೇಳಿದಾಗ ಅರ್ಥ ಆಗ್ತದೆ. ಸಮಯವು ಹಣ ಅಲ್ಲಕ್ಕೆ ಟೈಮ್ ಈಸ್ ಮನಿ. ಟೈಮ್ ಈಸ್ ಮನಿ ಅಂದರೆ ಹಣ ಇಂಪಾರ್ಟೆಂಟ್ ಅಂತ ಹೇಳ್ತೀವಲ್ಲ ಹಾಗೆ. ನಮ್ಮ ಪರಿಸ್ಥಿತಿ ಏನು ಅಂದರೆ ಯಾವುದಾದ್ರು ಸಮಸ್ಯೆ ಸಿಕ್ಕಾಗ ಎದುರು ಹೇಳ್ತೀವಲ್ಲ ಈಗ ನಮ್ಮ ಪರಿಸ್ಥಿತಿ ಏನಪ್ಪ ಅಂತ ಅದನ್ನು ಇಂಗ್ಲೀಷ್ನಲ್ಲಿ ವಾಟ್ಸ್ ಅವರ್ ಸಿಚುವೇಶನ್. ವಾಟ್ಸ್ ಅವರ್ ಸಿಚುವೇಶನ್ ಅಂತ ಹೇಳಬೇಕು. ದುಡ್ಡು ಸಮಸ್ಯೆ ಅಲ್ಲ ಅಂದರೆ ಯಾರು ಬೇಕಾದ್ರೂ ದುಡಿಬೋದು. ದುಡಿಮೆನೇ ಅಂತ ಹೇಳ್ತೀವಲ್ಲ ಹಾಗೆ ಮನಿ ಈಸ್ ನಾಟ್ ದ ಪ್ರಾಬ್ಲಮ್. ಮನಿ ಈಸ್ ನಾಟ್ ದ ಪ್ರಾಬ್ಲಮ್. ನೆಕ್ಸ್ಟ್ ನಾನೊಬ್ಬ ಆಶಾವಾದಿ. ನಾನು ಯಾವಾಗಲೂ ಇದು ನೆಗೆಟಿವ್ ಥಿಂಕ್ ಮಾಡಲ್ಲ, ಪಾಸಿಟಿವ್ ಥಿಂಕ್ ಮಾಡ್ತಾ ಇರ್ತಾರಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಆ್ಯನ್ ಆಪ್ಟಿಮೈಸ್ಡ್. ಐ ಆಮ್ ಆ್ಯನ್ ಆಪ್ಟಿಮೈಸ್ಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅವನೊಬ್ಬ ನಾಸ್ತಿಕ. ನಾಸ್ತಿಕ ಅಂದ್ರೆ ಗೊತ್ತಲ್ಲ ಅಂದರೆ ಯಾವ್ದ್ರ ಮೇಗೂ ನಂಬಿಕೆ ಅವನಿಗೆ ಇರೋದಿಲ್ಲ ಅಂತ ಅರ್ಥ. ಹಿ ಈಸ್ ಆ್ಯನ್ ಅಥೆಸ್ಟ್. ಹಿ ಈಸ್ ಆ್ಯನ್ ಅಥೆಸ್ಟ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ನೆಕ್ಸ್ಟ್ ಅವನೊಬ್ಬ ಸ್ತ್ರೀವಾದಿ. ಅವನೊಬ್ಬ ಸ್ತ್ರೀವಾದಿ. ಇದನ್ನು ಇಂಗ್ಲೀಷ್ನಲ್ಲಿ ಹಿ ಈಸ್ ಎ ಫಿಮಿನಿಸ್ಟ್. ಹಿ ಈಸ್ ಎ ಫೆಮಿನಿಸ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅವನೊಬ್ಬ ಅನಾಥ ಅಂದ್ರೆ ಅವನಿಗೆ ಯಾರು ಬಂಧು ಬಳಗ ಯಾರೂ ಇಲ್ಲ, ಅವ ಅನಾಥ ಹೇಳ್ತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಹಿ ಈಸ್ ಆ್ಯನ್ ಆರ್ಫನ್. ಹಿ ಈಸ್ ಆನ್ ಆರ್ಫನ್ ಅಂತ ಹೇಳ್ತೀವಿ. ನೀನೊಬ್ಬ ಮೂರ್ಖ. ನೀನೊಬ್ಬ ಮೂರ್ಖ ಶಾಣೆ ಇಲ್ಲತ್ತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಯು ಆರ್ ಆ್ಯನ್ ಈಡಿಯಟ್. ಯು ಆರ್ ಆ್ಯನ್ ಈಡಿಯಟ್ ಅಂತ ಕರಿತೀವಿ. ಅವಳು ವಿಚಾರವಾದಿ. ಅವಳು ಬಹಳ ಜ್ಞಾನ ಒಳಗಳ ಯಾವುದೇ ವಿಷಯ ಆದರೂ ವಿಚಾರ ಮಾಡಿ ಮಾತಾಡ್ತಾಳತ್ತೀವಲ್ಲ ಅದನ್ನು ಸಿ ಈಸ್ ಎ ರೆಟೋಷ್ನಲಿಸ್ಟ್. ಸಿ ಈಸ್ ಎ ರೆಷ್ನಲಿಸ್ಟ್ ಅಂತ ಕರಿತೀವಿ. ಅವನೊಬ್ಬ ವೃದ್ಧ ಅಂದರೆ ವಯಸ್ಸಾಗಿರ್ತದಲ್ಲ ತಾತ ಅಂತೀವಲ್ಲ ಅದಕ್ಕೆ ಅದನ್ನ ಅವನೊಬ್ಬ ವಯೋವೃದ್ಧ ಅಂತೀವಲ್ಲ. ಹಿ ಈಸ್ ಆ್ಯನ್ ಓಲ್ಡ್ ಮ್ಯಾನ್. ಹಿ ಈಸ್ ಆ್ಯನ್ ಓಲ್ಡ್ ಮ್ಯಾನ್. ಅವನು ಕಬ್ಬಿಣದ ಮನುಷ್ಯ. ಕಬ್ಬಿಣದ ಮನುಷ್ಯ ಅಂದ್ರೆ ಅವನು ಬಹಳ ಗಟ್ಟಿಗ ಅಂದರೆ ಕಬ್ಬಿಣ ಗಟ್ಟಿ ಅಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಹಿ ಈಸ್ ಆನ್ ಐರನ್ ಮ್ಯಾನ್ ಅಂತ ಕರಿಬೇಕು. ಹಿ ಈಸ್ ಆನ್ ಐರನ್ ಮ್ಯಾನ್. ಅವರು ಕ್ರೀಡಾಪಟುಗಳು. ಅವರು ಕ್ರೀಡಾಪಟುಗಳು. ದೇ ಆರ್ ಅಥ್ಲೆಟ್ಸ್. ದೇ ಆರ್ ಅಥ್ಲೆಟ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು. ಇದು ವಿಜ್ಞಾನದ ಪುಸ್ತಕ. ಇದು ವಿಜ್ಞಾನದ ಪುಸ್ತಕ. ದಿಸ್ ಈಸ್ ಎ ಸೈನ್ಸ್ ಬುಕ್. ದಿಸ್ ಈಸ್ ಎ ಸೈನ್ಸ್ ಬುಕ್. ನೆಕ್ಸ್ಟ್ ಇವು ವಿಜ್ಞಾನದ ಪುಸ್ತಕಗಳು. ನೋಡಿ ಸ್ನೇಹಿತರಲ್ಲಿ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ವಿಜ್ಞಾನದ ಪುಸ್ತಕಗಳೊಂದಿಗೆ ದಿಸ್ ಬಳಸಿದೆ. ಇಲ್ಲಿ ಇವು ಅಂದರೆ ಬಹುವಚನ. ಇವು ವಿಜ್ಞಾನದ ಪುಸ್ತಕಗಳನ್ನಕ್ಕೆ ದೀಸ್ ಆರ್ ಸೈನ್ಸ್ ಬುಕ್. ದೀಸ್ ಆರ್ ಸೈನ್ಸ್ ಬುಕ್ ಅಂತ ಹೇಳ್ತೀವಿ. ಅದು ಮರದ ಕುರ್ಚಿ ಅಥವಾ ಮರದಿಂದ ಮಾಡಿದ ಕುರ್ಚಿ ಅಥವಾ ಕಟ್ಟಿಗೆಯಿಂದ ಮಾಡಿದ ಕುರ್ಚಿ. ಇದನ್ನು ಇಂಗ್ಲೀಷ್ನಲ್ಲಿ ದ್ಯಾಟ್ ಈಸ್ ಎ ವುಡನ್ ಚೇರ್. ದ್ಯಾಟ್ ಈಸ್ ಎ ವುಡನ್ ಚೇರ್.
ಅವು ಮರದ ಕುರ್ಚಿಗಳು. ಅವು ಮರದ ಕುರ್ಚಿಗಳು ಅಂದ್ರೆ ಬಹುವಚನದಾಗ ಹೇಳ್ತೀವಲ್ಲ ಯಾವ ಮರದ ಕುರ್ಚಿಗಳು ಅಂತ. ದೋಸ್ ಆರ್ ವುಡನ್ ಚೇರ್ಸ್. ದೋಸ್ ಆರ್ ವುಡನ್ ಚೇರ್ಸ್ ಅಂತ ಹೇಳ್ತೀವಿ. ಅದು ಆಸಕ್ತಿಕರವಾದ ಉಪಾಯ ಅಥವಾ ಆಲೋಚನೆ. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ದ್ಯಾಟ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಐಡಿಯಾ. ದ್ಯಾಟ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಐಡಿಯಾ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಇದೊಂದು ಆಸಕ್ತಿಕರವಾದ ಪುಸ್ತಕ ಅಂದರೆ ಇದರಲ್ಲಿ ಏನೋ ಒಂದು ಒಳ್ಳೆಯ ಸಂದೇಶವಿದೆ ಅಂತ ಹೇಳ್ತೀವಲ್ಲ ಅದನ್ನು ಇಟ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಬುಕ್. ಇಟ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಬುಕ್. ಅವಳೊಬ್ಬ ಅನಾಥ ಹುಡುಗಿ. ಅವಳಿಗೆ ಯಾರು ಹಿಂದೆ ಮುಂದೆ ಇರೋಲ್ವಲ್ಲ, ಅನಾಥವಾಗಿರ್ತಾರಲ್ಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ಸಿ ಈಸ್ ಆ್ಯನ್ ಆರ್ಫನ್ ಗರ್ಲ್. ಸಿ ಈಸ್ ಆ್ಯನ್ ಆರ್ಫನ್ ಗರ್ಲ್. ಅವನೊಬ್ಬ ಸಾಧಾರಣ ವ್ಯಕ್ತಿ ಅಂದರೆ ಅವನೊಬ್ಬ ಸಾಧಾರಣ ವ್ಯಕ್ತಿ. ಹಿ ಈಸ್ ಆ್ಯನ್ ಆರ್ಡಿನರಿ ಮ್ಯಾನ್. ಹಿ ಈಸ್ ಆ್ಯನ್ ಆರ್ಡಿನರಿ ಮ್ಯಾನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಕಿರಣ್ ಒಬ್ಬ ವಿನಮ್ರ ವ್ಯಕ್ತಿ ಅಂದರೆ ಅವನು ನಯ ವಿನಯದಿಂದ ಇರ್ತಾನಂತೀವಲ್ಲ ಹಾಗೆ. ಕಿರಣ್ ಈಸ್ ಎ ಹಂಬಲ್ ಮ್ಯಾನ್. ಕಿರಣ್ ಈಸ್ ಎ ಹಂಬಲ್ ಮ್ಯಾನ್. ಅವಳೊಬ್ಬ ಪ್ರಾಮಾಣಿಕ ವ್ಯಕ್ತಿ. ಅವಳು ಪ್ರಾಮಾಣಿಕವಾಗಿದ್ದಾಳಂತಿಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಸಿ ಈಸ್ ಆ್ಯನ್ ಹಾನೆಸ್ಟ್ ಪರ್ಸನ್. ಸಿ ಈಸ್ ಆ್ಯನ್ ಹಾನೆಸ್ಟ್ ಪರ್ಸನ್. ರಾಜು ಮತ್ತು ರವಿ ಅಂತರ್ಮುಖಿಗಳು. ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು. ರಾಜು ಆ್ಯಂಡ್ ರವಿ ಆರ್ ಇಂಟ್ರೋವರ್ಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಸುಮಾ ಮತ್ತು ಸಂಜು ಬಹಿರ್ಮುಖಿಗಳು. ಅಲ್ಲಿ ಅಂತರ್ಮುಖಿ ಆಯಿತು, ಇಲ್ಲಿ ಬಹಿರ್ಮುಖಿ. ಅಂದರೆ ಸುಮಾ ಆ್ಯಂಡ್ ಸಂಜು ಆರ್ ಎಕ್ಸ್ಟ್ರೋವರ್ಡ್ಸ್ ಅಂತ ಕರಿತೀವಿ. ಸುಮಾ ಆ್ಯಂಡ್ ಸಂಜು ಆರ್ ಎಕ್ಸ್ಟ್ರೋವರ್ಡ್ಸ್. ನೆಕ್ಸ್ಟ್, ನಾವೆಲ್ಲ ಒಂದೇ ಕುಟುಂಬದವರು. ನಾವು ಎಲ್ಲರೂ ಒಂದೇ ಕುಟುಂಬದವರು ಒಟ್ಟಿಗಿದ್ದೀವಿ ಅಂತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ವಿ ಆರ್ ಎ ಫ್ಯಾಮಿಲಿ. ವಿ ಆರ್ ಎ ಫ್ಯಾಮಿಲಿ ಅಂತ ಹೇಳ್ತೀವಿ. ನಾಳೆ ತಾಯಂದಿರ ದಿನ ಅಥವಾ ನಾಳೆ ಅಮ್ಮಂದಿರ ದಿನ ಅಂತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಟುಮಾರೋ ಈಸ್ ಮದರ್ಸ್ ಡೇ ಅಂತ ಕರಿತೀವಿ. ಟುಮಾರೋ ಈಸ್ ಮದರ್ಸ್ ಡೇ. ಪ್ರೀತಿ ಮತ್ತು ದ್ವೇಷ ವಿರುದ್ಧವಾದ ಭಾವನೆಗಳು. ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ. ಲವ್ ಆ್ಯಂಡ್ ಹೇಟ್ ಆರ್ ಅಪೋಸಿಟ್ ಎಮೋಷನ್ಸ್ ಅಂತ ಹೇಳಬೇಕು.